ಇದು ತುಂಬಾ ಈಸಿ ಆಗಿರುವಂತಹ ಪ್ರಶ್ನೆ, ಬಟ್ ಬಹಳ ಜನ ನೋಡಿದ ತಕ್ಷಣ ಗಾಬರಿಗೊಳಗಾಗಿದ್ದಾರೆ. ಏನೋ ಕೇಳ್ಬಿಟ್ರೆ ನಮ್ಮನ್ನ, ನಮ್ಗೆ ಗೊತ್ತಿಲ್ಲ ಇದು. ಸಿಂಪಲ್, ತುಂಬಾ ಸಿಂಪಲ್ ಆಗಿದೆ. ನಾನು ಎಕನಾಮಿಕ್ ಕ್ಲಾಸ್ ಹೇಳುವಾಗ ಬರ್ಸಿದ್ದೆ ನಿಮಗೆ ಏನಂತ ಅಂದ್ರೆ, ರೆವಿನ್ಯೂ ಡೆಫಿಸಿಟ್ ಇಸ್ ಈಕ್ವಲ್ ಟು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರೆಸಿಟ್. ಅಂದ್ರೆ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಕೊರತೆ ಏನು ಅಂತ ಅಂದ್ರೆ, ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಅಂದ್ರೆ ಖರ್ಚು. ರೆವಿನ್ಯೂ ರೆಸಿಟ್ಸ್ ಆದಾಯ. ಓಕೆ, ಸರಿ, ಇಲ್ಲಿ ಬನ್ನಿ. ಸಪೋಸ್ ದ ರೆವಿನ್ಯೂ ಎಕ್ಸ್ಪೆಂಡಿಚರ್ ಈಸ್ 80,000. ಎಷ್ಟಿದೆ ರೆವಿನ್ಯೂ ಎಕ್ಸ್ಪೆಂಡಿಚರ್? 80K ಅಂತ ಬರಿತೀನಿ. ಕೆ ಅಂದ್ರೆ 1000 ಅಂದ ಹಾಗೆ. ಅಂಡ್ ರೆವಿನ್ಯೂ ರೆಸಿಟ್ ಈಸ್ 60,000. ಇದೆಷ್ಟಿದೆ? 60K. ಸರಿ. ದ ಗವರ್ಮೆಂಟ್ ಬಜೆಟ್ ಆಲ್ಸೋ ಶೋನ್ ಬಾರೋವಿಂಗ್. ಇದೆಲ್ಲ ಇರ್ಲಿ. ಇಲ್ಲಿ ನೋಡ್ರಿ, ರೆವಿನ್ಯೂ ಡೆಫಿಸಿಟ್ ಈಸ್ 20,000 crore. ಈ 80ರಲ್ಲಿ 60 ಕಳೀರಿ, 20K ಬತ್ತಲ್ವಾ? ಸೊ RD ರೆವಿನ್ಯೂ ಡೆಫಿಸಿಟ್ ಎಸ್ ಕರೆಕ್ಟ್ ಇದೆ. ಇಷ್ಟು ಮಾಡೋಕ್ ಬರಲ್ವಾ? ಏನ್ ಲೆಕ್ಕನ ಇದು? ಚಿಕ್ಕ ಮಕ್ಕಳು ಮಾಡುವಂತ ಲೆಕ್ಕ. ಕಾನ್ಸೆಪ್ಟ್ ನಿಮ್ ತಲೆಯಲ್ಲಿ ಗಟ್ಟಿಯಾಗಿದ್ರೆ ಮಾಡ್ಬೋದು ಇದನ್ನ. ತುಂಬಾ ಸಿಂಪಲ್. ಇಲ್ಲಿ ಕನ್ಫ್ಯೂಸ್ ಆಗೋದು ಯಾವ್ದು ನಿಮಗೆ? ಪ್ರೈಮರಿ ಡೆಫಿಸಿಟ್. ನಿಮ್ಗೆ ಯಾವ್ದು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಪ್ರೈಮರಿ ಡೆಫಿಸಿಟ್. ಬಟ್ ಅದು ಕೂಡ ಸಿಂಪಲ್ ಇದೆ. ಫಾರ್ಮುಲಾಗಳನ್ನ ಬರ್ಸಿದೀವಿ ಕೂಡ ನಾವು. ದೆನ್ ಫಿಸಿಕಲ್ ಡೆಫಿಸಿಟ್. ನಾನು ತುಂಬಾ ನಿಜ ಹೇಳ್ತೀನಿ ನಿಮಗೆ, ಕ್ಲಾಸ್ ಅಲ್ಲಿ ಹೇಳುವಾಗ್ಲೂ ಹೇಳಿದೀನಿ, ಈ ಡೆಫಿಸಿಟ್ ಗಳ ಸಂಖ್ಯೆ ಜಾಸ್ತಿ ಆದಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಒಂದು ನೆನ್ಪಿಟ್ಕೊಡ್ರಿ, ಏನಂತ ಅಂದ್ರೆ ಫಿಸಿಕಲ್ ಡೆಫಿಸಿಟ್ ಅಂತ ಅಂದ್ರೆ ಸರ್ಕಾರ ಆ ವರ್ಷ ತೆಗೆದುಕೊಳ್ಳುವಂತಹ ಸಾಲ. ಇಷ್ಟೇ ಹೇಳಿದೀನಲ್ವಾ? ಸರಿ, ಇಲ್ಲಿ ಓದೋಣ ಇದನ್ನ. ದ ಗವರ್ಮೆಂಟ್ ಬಜೆಟ್ ಆಲ್ಸೋ ಶೋಸ್ ಬಾರೋವಿಂಗ್ ಆಫ್ 10,000 crore. ಬಾರೋವಿಂಗ್ ಅಂದ್ರೆ ಏನು? ಸಾಲ. 10,000 10,000 ಸಾಲವನ್ನ ತೋರಿಸ್ತಾ ಇದೆ ಸರ್ಕಾರ. ಇಲ್ಲಿ ಏನ್ ಕೊಡ್ತಾ ಇದಾರೆ? ಫಿಸಿಕಲ್ ಡೆಫಿಸಿಟ್ 10,000 crore. ಕರೆಕ್ಟ್ ಇದೆ, ಹೇಳಿದೀನಿ ಇದನ್ನ ಕ್ಲಾಸ್ ಅಲ್ಲಿ. ನೆಕ್ಸ್ಟ್ ಬನ್ನಿ, ಇಂಟ್ರೆಸ್ಟ್ ಪೇಮೆಂಟ್ಸ್ ಆಫ್ 6,000 crore. ಇಂಟ್ರೆಸ್ಟ್ ಪೇಮೆಂಟ್, ಬಡ್ಡಿಯನ್ನ ಎಷ್ಟು ಪಾವತಿ ಮಾಡ್ತಾ ಇದೆ ಸರ್ಕಾರ? 6,000 ಕೋಟಿ. ನೆಕ್ಸ್ಟ್ ಹಾಗಾದ್ರೆ ನಮ್ದು ಫಾರ್ಮುಲಾ ಏನಿದೆ? ನಮ್ದು ಪ್ರೈಮರಿ ಡೆಫಿಸಿಟ್ ಗೆ, ಪ್ರೈಮರಿ ಡೆಫಿಸಿಟ್ ಇಸ್ ಈಕ್ವಲ್ ಟು ಫಿಸಿಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್ಸ್. ಫಿಸಿಕಲ್ ಡೆಫಿಸಿಟ್ 10,000 crore ಇದೆ, ಮೈನಸ್ ಇಲ್ಲಿದೆಲ್ಲ 10,000 crore ಮೈನಸ್ 6,000 crore. ಏನ್ ಮಾಡ್ತಾ ಇದೆ? ಅದು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾ ಇದೆ. ಸೊ ಉಳಿದಿರೋದು 4K. ಪ್ರೈಮರಿ ಡೆಫಿಸಿಟ್ 3 ಇಸ್ ಕರೆಕ್ಟ್ ಆನ್ಸರ್. ಯಾರು ಹೇಳಿದ್ರು ಎಕನಾಮಿಕ್ ಕಷ್ಟ ಅಂತ? ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ವಾಪಸ್ ಓದೋದೇ ಬೇಡ.